ಹಲೋ ನಮಸ್ಕಾರ, ವೆಲ್ಕಮ್ ಟು ನಿಧಿ ಕನ್ನಡ ವ್ಲಾಗ್. ಸೊ ಇವತ್ತು ಸಂಡೇ, ಅರೌಂಡ್ ಟೈಮ್ ಬಂದು ಇಟ್ಸ್ 1:11. ಮೈಸೂರಿಗೆ ಹೋಗ್ತಾ ಇದ್ದೀವಿ. ಬೇಜಾರಾಗ್ತಿತ್ತು ಮನೇಲಿ, ಸೊ ಹಾಗಾಗಿ ಫುಲ್ ಫ್ಯಾಮಿಲಿ ವಿ ಆರ್ ಗೋಯಿಂಗ್ ಟು ಮೈಸೂರ್. ಸೊ ಬನ್ನಿ ಮೈಸೂರನ್ನ ನೋಡ್ಕೊಂಡು ಬರೋಣ. ಮೈಸೂರಿಗೆ ಹೋಗೋದು ಅಂದ್ರೇ ಒಂದು ಖುಷಿ. ಟೈಮ್ ಸ್ಪೆಂಡ್ ಮಾಡ್ಬೋದು. ಫೋರಮ್ ಮಾಲ್ ಅಥವಾ ಮೈಸೂರು ಪ್ಯಾಲೇಸ್, ಸೊ ಈ ಥರ ಜಾಗಗಳನ್ನ ಸುತ್ತಾಡ್ಕೊಬರ್ಬೋದು. ಸೊ ಇವತ್ತು ನಾವು ಫಸ್ಟ್ ಸ್ಪಾಟ್ಗೆ ಹೋಗ್ತಾ ಇರೋದು ಪೂಜಾರೀಸ್ ಫಿಶ್ ಲ್ಯಾಂಡ್. ಸೊ ಈ ಪ್ಲೇಸ್ ಬಂದು ತುಂಬಾ ಚೆನ್ನಾಗಿದೆ. ಪಾರ್ಕಿಂಗ್ ವ್ಯವಸ್ಥೆನೂ ಅಷ್ಟೇ ತುಂಬ ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ ಪಾರ್ಕಿಂಗ್. ಆಮೇಲೆ ಸುತ್ತ ಗ್ರೀನರೀಸ್ ಆಗಿರ್ಬೋದು ನಿಮಗೆ, ಆಮೇಲೆ ಆರ್ಟಿಫ್ಯಾಕ್ಟ್ಸ್ಗಳಿಟ್ಟಿರೋದಾಗಿರಲಿ ಎಲ್ಲನೂ ಚೆನ್ನಾಗಿದೆ. ಸೊ ಜನನೂ ಅಷ್ಟೇ, ಸಂಡೇ ಆಗಿರೋದ್ರಿಂದ ತುಂಬ ಜನನೇ ಇದ್ದರು. ಲೈಕ್ ನಾವು ಮೋರ್ ದೆನ್ 300 to 400 ಪೀಪಲ್ ಇದ್ರೇನು. ನೋಡ್ಬೋದು ಇಲ್ಲಿ ಗಿಡಗಳೆಲ್ಲ, ಲೈಕ್ ಬೋನ್ಸಾಯಿ ಪ್ಲ್ಯಾಂಟ್ಸ್ ಎಲ್ಲ ಎಷ್ಟು ನೀಟಾಗಿ ಇಟ್ಟಿದ್ದಾರೆ ಅಂತ. ನಂತರ ಕೆಲವೊಂದಷ್ಟು ಹಸುಗಳು ಸಹ ಇತ್ತು. ಏನು ಹೇಳ್ತಾರೆ, ಈಶಾನ್ಯ ಮೂಲೆ ಅಂತ ಹೇಳ್ತೀವಲ್ವ, ಈಶಾನ್ಯ ಮೂಲೆಯಲ್ಲಿ ಗೋಗಳು ಇಟ್ಟರೆ ತುಂಬ ಒಳ್ಳೆಯದು ವಾಸ್ತು ಪ್ರಕಾರ. ಪಾಸಿಟಿವ್ ಎನರ್ಜಿ. ಆಮೇಲೆ ಇನ್ನೊಂದು ಪ್ಲಸ್ ಏನಪ್ಪ ಅಂತಂದರೆ, ಇಲ್ಲಿ ತುಂಬ ಆ್ಯಂಟಿಕ್ ಕಾರ್ಗಳನ್ನೆಲ್ಲ ಮಡಗಿದ್ದಾರೆ. ತುಂಬಾ ಚೆನ್ನಾಗಿತ್ತು. ಎಸ್ಪೆಷಲಿ ನನಗೆ ಕಾರ್ಸ್ಗಳು ಅಂತಂದರೆ ತುಂಬ ಫ್ಯಾಸಿನೇಟ್ ಆಗುತ್ತೆ. ಲೈಕ್ ನಾನು ಕಲೆಕ್ಟ್ ಸಹ ಮಾಡ್ತಾಯಿದ್ದೆ. ನನ್ನದೊಂದು ಬುಕ್ಕಲ್ಲಿ ಐ ಯೂಸ್ ಟು ಪಿಕ್ಚರ್ಸ್ ಎಲ್ಲ ಕಲೆಕ್ಟ್ ಮಾಡಿ ಅಂಟಿಸ್ತಾ ಇದ್ದೆ ಕಾರ್ಗಳು. ಸೊ ಇಲ್ಲಿ ಹಳೇ ಕಾಲದ ಕಾರ್ಗಳನ್ನ ನೋಡಿ ತುಂಬಾ ಖುಷಿ ಆಯಿತು. ಅದು ನೋಡ್ಬೋದು ಎಷ್ಟು ಚೆಂದ ಇದೆ ನೋಡಲಿಕ್ಕೇ ಅಂತಲೇ. ಕಾರ್ಗಳಿದೆ ಮತ್ತು ಬೈಕ್ಸ್ಗಳು ಆಪೋಸಿಟ್ ಸೈಡಲ್ಲಿತ್ತು. ಆಮೇಲೆ ಆರ್ಟಿಫ್ಯಾಕ್ಟ್ಸ್ಗಳೆಲ್ಲ ನೋಡ್ಬೋದು, ಕಲ್ಲಿಂದ ಮಾಡಿರೋ ಶಿಲೆಗಳು ಎಷ್ಟು ಚೆಂದ ಇದೆ ಅಂದರೆ ತುಂಬಾ ಚೆನ್ನಾಗಿತ್ತು. ಆಮೇಲೆ ಗಿಡಗಳು ಅಷ್ಟೇ ತುಂಬ ಗ್ರೀನರಿ, ಆರ್ಟಿಫ್ಯಾಕ್ಟ್ಸ್ಗಳು ತುಂಬ ಚೆನ್ನಾಗಿದೆ. ಒಂಥರ ಮೈಂಡ್ ಪೀಸ್ಫುಲ್ ಅಂತ ಅನಿಸುತ್ತೆ. ಸೊ ಒಳ್ಳೆ ಪಾಸಿಟಿವ್ ಎನರ್ಜಿ ಇದೆ ಈ ಜಾಗದಲ್ಲಿ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಅಮ್ಮ ಪಿಜಿನ್ ಅದು ಇದು ಎಲ್ಲ ಸಾಕಿದ್ರು. ಸೊ ಅದನ್ನು ನೋಡ್ತಾಯಿದ್ರು. ಸೊ ಎಂಥ ವಾರ್ಮ್ ವೆಲ್ಕಮ್ ಅಲ್ಲ. ಆಮೇಲೆ ಇಲ್ಲಿ ಫುಡ್ ಪ್ಲೇಸ್, ಲೈಕ್ ಊಟ ಮಾಡೋ ಜಾಗನೂ ಅಷ್ಟೇ ತುಂಬ ಬೇರೆ ಬೇರೆ ಜಾಗಗಳಿದೆ. ನಿಮಗೆ ಕ್ರೌಡ್ ಇದ್ರೂ ಕ್ರೌಡ್ ಅಷ್ಟಿಲ್ಲ ಅಂತಲೇ ಫೀಲ್ ಆಗುತ್ತೆ. ಸೊ ಸರ್ವಿಂಗ್ ಆಗಿರಲಿ, ಆ್ಯಂಬಿಯನ್ಸ್ ಆಗಿರಲಿ ತುಂಬಾ ಚೆನ್ನಾಗಿದೆ. ಇದೊಂಥರ ಲೈಕ್ ನಾರ್ಮಲ್ ರೆಸ್ಟೋರೆಂಟ್ಗಿಂತ ತುಂಬಾ ಡಿಫ್ರೆಂಟ್ ಆಗಿದೆ. ಒಂಥರ ಡಿಫ್ರೆಂಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ರೆಸ್ಟೋರೆಂಟಲ್ಲಿ ನೋಡ್ಬೋದು, ಎಂಟ್ರಿಯಲ್ಲಿ ನಿಮಗೆ ಬುದ್ಧದು ಸ್ಕಲ್ಪ್ಚರ್ ಇಟ್ಟಿದ್ದಾರೆ, ಫ್ರೆಶ್ ಫ್ಲವರ್ಸು. ಅಫ್ಕೋರ್ಸ್ ಪೂಜಾರಿ ಫಿಶ್ ಲ್ಯಾಂಡ್ ಅಂತಂದಮೇಲೆ ಫಿಶಸ್ಗಳಿರಲೇಬೇಕಲ್ವಾ. ಸೊ ಇದು ಯಾವುದೋ ಬೇರೆ ತಳಿಯ ಫಿಶ್ಗಳು ಒಂದಷ್ಟಿತ್ತು. ನೋಡ್ಬೋದು, ಲೈಕ್ ಫಿಶಲ್ಲೇ ಕಲ್ಲಲ್ಲಿ ಫಿಶ್ ಥರ ಮಾಡಿರೋದು ಇದೊಂದು ಸ್ಕಲ್ಪ್ಚರ್ ಇತ್ತು. ಸೊ ತುಂಬ ಎಂಜಾಯ್ ಮಾಡ್ತಾಯಿದ್ವಿ. ಲೈಕ್ ಅದು ಸುತ್ತ ಒಂದು 10-15 ಮಿನಿಟ್ಸ್ ಅದನ್ನು ಸರೌಂಡಿಂಗ್ಗೆ ಎಂಜಾಯ್ ಮಾಡಿ ನಂತರನೇ ನಾವು ಒಳಗಡೆ ಹೋಗಿದ್ದು. ಈವನ್ ಒಳಗಡೆನೂ ಅಷ್ಟೇ, ನಿಮಗೆ ಈಚ್ ರೂಮಲ್ಲೂ ನಿಮಗೆ ಒಬ್ಬರು ಇದಿರ್ತಾರೆ, ಲೈಕ್ ಮೆನ್ಯೂ ಕೊಡೋದಾಗಿರಲಿ. ಸೊ ಮೆನ್ಯೂನು ನೋಡ್ಬೋದು, ವೆರೈಟೀಸ್ ಆಫ್ ಡಿಶಸ್ ಲೈಕ್ ಮ್ಯಾಂಗ್ಳೂರ್ ಸ್ಟೈಲ್ ಫಿಶ್ಗಳು, ಕಾಟ್ಲಾ ಫಿಶ್, ಕಾಟ್ಲಾ ಕಬಾಬ್, ಪಾಂಫ್ರೆಟ್ ಫ್ರೈ, ಮತ್ತು ಸ್ಟಾರ್ಟರ್ಸ್ಗಳಲ್ಲಿ ಒಂದಷ್ಟು ನಾನ್ ವೆಜ್ ಸ್ಟಾರ್ಟರ್ಸ್, ನಾನ್ ವೆಜ್ ಚಿಕನ್ ಗ್ರೇವಿ. ಸೊ ವಿ ಸ್ಟಾರ್ಟೆಡ್ ವಿತ್ 7 Up. ಚಿಯರ್ಸ್. ಸೊ ಫೈನಲಿ ನಮ್ಮ ಫುಡ್ ಅರೈವ್ ಆಯಿತು. ಫಸ್ಟ್ ಸ್ಟಾರ್ಟರ್ಸ್ ಆರ್ಡರ್ ಮಾಡಿದ್ವಿ. ಇದು ಬಂದು ಎಗ್ ಗೀ ರೋಸ್ಟ್. ಸೊ ಆ್ಯಕ್ಚುಲಿ ಅಲ್ಲಿ ಗೀ ರೋಸ್ಟ್ಗಳು ತುಂಬ ಫೇಮಸ್ ಇದೆ. ಇದು ಬಂದು ಕಾಂಡ್ಲಾ ಫಿಶ್ ಕಬಾಬ್, ಬೋನ್ಲೆಸ್. ಅದು ಫಿಶ್ ಅಂತಲೇ ಅನ್ನಿಸ್ಲಿಲ್ಲ, ಒಂಥರ ಡಿಫ್ರೆಂಟಾಗಿ ಚೆನ್ನಾಗೇ ಇತ್ತು. ಬೋನ್ಲೆಸ್ಸು ತುಂಬ ಚೆನ್ನಾಗಿ ಸ್ಪೈಸಿಯಾಗಿ.
ಫೈನ್. ಸೊ ಹಿಯರ್ ಕಮ್ ಸ್ಟಾರ್ ಆಫ್ ದ ಶೋ ಅಂತ ಹೇಳ್ಬೋದು, ದಟ್ ಈಸ್ ಪಾಂಫ್ರೆಟ್ ತವಾ ಫ್ರೈ. ಸೊ ತುಂಬ ಯಮ್ಮಿಯಾಗಿ ಇತ್ತು ಇದೊಂದು ಪಾಂಫ್ರೆಟ್ ತವಾ ಫ್ರೈ. ಸೊ ಇದು ನನ್ನ ಪ್ಲೇಟ್. ನಾವು ಆರ್ಡರ್ ಮಾಡಿದ್ದು ನೀರು ದೋಸೆ, ಬಟರ್ ಕುಲ್ಚಾ, ಘೀ ರೋಸ್ಟ್, ಚಿಕನ್ ಟಿಕ್ಕಾ ಮಸಾಲ ಆ್ಯಂಡ್ ಅಫ್ಕೋರ್ಸ್ ಆರ್ ಸ್ಟಾರ್ ಆಫ್ ದ ಶೋ ಪಾಂಫ್ರೆಟ್ ತವಾ ಫ್ರೈ. ಸೊ ಯಮ್ಮಿ ಫುಡ್, ಐ ಜಸ್ಟ್ ಲವ್ಡ್ ಇಟ್. ಸೊ ನೆಕ್ಸ್ಟ್ ಇಲ್ಲಿ ಹೊರಗಡೆ ನೋಡ್ಬೋದು, ಲೈಕ್ ಮೇಲ್ಗಡೆ ಎಲ್ಲ ಗಂಟೆ ಹಾಕಿದ್ದಾರೆ, ಸುತ್ತ ಲೈಟ್ಸ್ ಇದೆ. ಎಸ್ಪೆಷಲಿ ನೀವು ನೈಟ್ ಹೊತ್ತು ಬಂದರೆ ಒಂಥರ ಫುಲ್ ಪ್ಲೇಸ್ ಲಿಟ್ ಅಪ್ ಆಗಿರುತ್ತೆ, ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೈಟ್ ಹೊತ್ತು, ಸಂಜೆ ಹೊತ್ತು. ಸೊ ಸಂಡೇ ಆಗಿರೋದ್ರಿಂದ ತುಂಬ ಜನ ಬರ್ತಾಯಿದ್ರು, ಹೋಗ್ತಾಯಿದ್ರು. ಸೊ ತುಂಬ ಜನನೇ ಇದ್ದರು, ಬಟ್ ಕ್ರೌಡ್ ಅಂತ ಅನ್ನಿಸ್ಲಿಲ್ಲ. ನಂಗೆ ಬಿಡಪ್ಪ. ನೋ 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 ವಿಲ್ ಯು ಹ್ಯಾವ್? Dinner of the Sunday. ಯಾ. ಸೊ ಪೂಜಾರಿ ಫಿಶ್ ಲ್ಯಾಂಡ್ಸ್ದು ಫುಡ್ ಮತ್ತು ಆ್ಯಂಬಿಯನ್ಸ್ ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಈವನ್ ಫ್ಯಾಮಿಲಿ ತುಂಬ ಎಂಜಾಯ್ ಮಾಡಿದ್ರು. ಹೇಗಿತ್ತು ಪೂಜಾ ಫುಡ್? ಅಮೇಝಿಂಗ್. ಹೇಗಿತ್ತಮ್ಮ? ಸೂಪರ್ ಆಗಿತ್ತು. ಹೇಗಿತ್ತು ಡ್ಯಾಡಿ? ಹೇಗಿತ್ತು? ಹಲೋ. ತುಂಬ ಚೆನ್ನಾಗಿತ್ತು. ಮೈಸೂರು ಕಡೆ ಬಂದಾಗ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಫಸ್ಟ್ ಆಫ್ ಆಲ್ ಇನ್ನೊಂದೇನೆಂದರೆ ಇಸ್ ಓನ್ಲಿ ಒನ್ ಬ್ರಾಂಚ್, ಬಟ್ ಇದೇ ನೇಮಲ್ಲಿ ತುಂಬ ಬ್ರಾಂಚಸ್ ಇದೆ, ಪೂಜಾರಿ ಅಂತೇಳಿ. ಬಟ್ ಇಸ್ ದ ಅಲ್ಟಿಮೇಟ್ ಇಸ್ ಅ ಪೂಜಾರಿ ಬ್ರಾಂಚ್. ತುಂಬ ಚೆನ್ನಾಗಿದೆ, ಟೇಸ್ಟ್ ಮಾಡಿ. ಸೊ ಯಾ, ಡೆಫಿನೆಟ್ಲಿ ಚೆಕ್ಔಟ್ ಮಾಡಿ. ಸೊ ವಿ ಆರ್ ಹೆಡಿಂಗ್ ಟು ಮೈಸೂರು ಎಕ್ಸಿಬಿಷನ್. ಯಾ, ಸಿ ಯು ದೇರ್. So finally it was time to say goodbye to this beautiful place. So sure I will come back to this place again ಅಂತಲೇ ಹೇಳ್ಬೋದು. ಮಂಡ್ಯದಿಂದ ಈ ಪ್ಲೇಸಿಗೆ ಅರೌಂಡ್ 30-35 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ನೋಡ್ಬೋದು ಎಷ್ಟು ಉದ್ದಕ್ಕೂ ಕಾರ್ ನಿಂತಿದೆ ಅಂತ. ಸೊ ಸೀಟಿಂಗ್ ಅರೇಂಜ್ಮೆಂಟ್ಸು ಅಷ್ಟೇ ತುಂಬ ಚೆನ್ನಾಗಿದೆ, ಪಾರ್ಕಿಂಗ್, ಆ್ಯಂಬಿಯನ್ಸ್, ಓವರಾಲ್ ನನಗೆ ತುಂಬಾ ಇಷ್ಟ ಆಯಿತು ಪೂಜಾರಿ ಫಿಶ್ ಲ್ಯಾಂಡ್. ಸೊ ಇನ್ ಕೇಸ್ ನೀವು ಮೈಸೂರು ಅಥವಾ ಬ್ಯಾಂಗ್ಳೂರಿಂದ ಮೈಸೂರಿಗೆ ಬರ್ತಿದ್ದೀರಾ ಅಂತಂದರೆ ಡೆಫಿನೆಟ್ಲಿ ಈ ಒಂದು ಪ್ಲೇಸ್ನ ವಿಸಿಟ್ ಮಾಡಿ, ತುಂಬ ಎಂಜಾಯ್ ಮಾಡ್ತೀರಾ. ಆಮೇಲೆ ಫುಡ್ನೂ ಅಷ್ಟೇ ತುಂಬ ಇಷ್ಟಪಡ್ತೀರಾ. ಸೊ ನೆಕ್ಸ್ಟ್ ನಾವು ಫೋರಮ್ ಮಾಲ್ಗೆ ಬಂದು ಎಕ್ಸಿಬಿಷನ್ ಹೋಗಬೇಕಿತ್ತು, ಬಟ್ ಅದು 3:30ಗೆ ಓಪನ್ ಆಗ್ತಿತ್ತು. ಸೊ ಫೋರಮಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಮುಂದೆ ಮಾಲ್ ಹೋಗ್ಬೇಕಾದ್ರೆ ಕೋವಿಡ್ ಸರ್ಟಿಫಿಕೇಟ್ ತೊಗೊಂಡೋಗಿ, ಇಲ್ಲಾಂದರೆ ಮಾಲನ್ನು ಅಲೋ ಮಾಡ್ತಾ ಇಲ್ಲ ಇತ್ತೀಚೆಗೆ. ಸೊ ಬೆಟರ್ ಹ್ಯಾವ್ 2 ಡೋಸ್. ನಮ್ಮೆಲ್ಲರದು ಸರ್ಟಿಫಿಕೇಟ್ ಡೌನ್ಲೋಡ್ ಆಗಿತ್ತು. ಸೊ ವಿ ಶೋಡ್ ಆ್ಯಂಡ್ ವಿ ಎಂಟರ್ಡ್. ಸೊ ಇನ್ ಕೇಸ್ ನೀವು ಮಾಲ್, ಫಿಲಮ್ ಥಿಯೇಟರ್ಗೆಲ್ಲ ಹೋಗ್ತಿದ್ದೀರಾ ಅಂದರೆ ಒಂದು ಸರ್ಟಿಫಿಕೇಟ್ ಇಟ್ಕೊಳ್ಳೋದು ಒಳ್ಳೆಯದು. ಸೊ ಮೈಸೂರು ಅಂತಂದರೆ ಫೋರಮ್ ಮಾಲ್ಗೆ ಹೋಗೋಕ್ಕೆ ಅಂದರೆ ನನಗೂ ನನ್ನ ತಂಗಿಗೂ ತುಂಬಾ ಇಷ್ಟ. ಸೊ ಇಲ್ಲಿ ಕನ್ನಡ ರಾಜ್ಯೋತ್ಸವ ದಿನ ಡೆಕಾರ್ ಇತ್ತು. ಸೊ ಕ್ರಿಸ್ಮಸ್ಗೆ ಇನ್ನೂ ಬ್ಯೂಟಿಫುಲ್ಲಾಗಿ ಡೆಕಾರ್ ಮಾಡ್ತಾರೆ. ಸೊ ಫೋರಮಲ್ಲಿ ಅಫ್ಕೋರ್ಸ್ ನನಗೆ H&M ವಿಸಿಟ್ ಮಾಡೋದು ಅಂದರೆ ತುಂಬಾ ಇಷ್ಟ. ಹೊಸ ಡಿಸೈನ್ಸ್ಗಳು ಅದು ಇದು ಹಾಕಿರ್ತಾರೆ. ಸೊ ಅದು ಒಂದಷ್ಟೊತ್ತು ಎಕ್ಸ್ಪ್ಲೋರ್ ಮಾಡಿದ್ವಿ ನಾನು ನನ್ನ ತಂಗಿ H&Mಲ್ಲಿ. ಸೊ ಆಗಲೇ ಹೇಳ್ದಂಗೆ ನನಗೂ ನನ್ನ ತಂಗಿಗೂ H&M ಅಂತಂದರೆ ತುಂಬಾ ಇಷ್ಟ. ಸೊ ಅದೇ H&Mಲ್ಲಿ ಒಂದಷ್ಟು ಕ್ಲೋದಿಂಗ್ ಅದು ಇದು ನೋಡಿಕೊಂಡು ಕೆಳಗೆ ಬರ್ತಾ ಇದ್ವಿ. ಮತ್ತು ನನ್ನ ತಂಗಿದು ಕನ್ನಡಕದು ಲೂಸ್ ಆಗೋಗಿತ್ತು ಲೆನ್ಸು. ಸೊ ಅದನ್ನು ಲೆನ್ಸ್ ಕಾರ್ಟಲ್ಲಿ ಟೈಟ್ ಮಾಡಿಸ್ಕೊಂಡ್ಲು. ಸೊ 1 ಅವರ್ ಸ್ಪೆಂಡ್ ಮಾಡಾದ್ಮೇಲೆ ಹೊರಡೋಣ ಅಂತ ಅಂದಾಗ ಕಾರ್ ಕೆಳಗಡೆ ಪಾರ್ಕ್ ಮಾಡಿದ್ವಿ. ಅಫ್ಕೋರ್ಸ್ ಅಲ್ಲಿ ಜನ ಜಾಸ್ತಿ ಇರೋ ಕಾರ್ನ ಮೇಲೆ ಅಲ್ಲಿ ಅಪ್ಲಿಫ್ಟ್ ಮಾಡಿದರು. ಸೊ ಈಗ ಅವ್ರಿಗೆ ಹೇಳಿ ಕೆಳಗಡೆ ನಿಲ್ಲಿಸಿ ನೆಕ್ಸ್ಟ್ ವಿ ಕೇಮ್ ಟು ಮೈಸೂರು ಎಕ್ಸಿಬಿಷನ್. ಸೊ ಕೋವಿಡ್ ಇರೋ ಕಾರಣ ಲಾಸ್ಟ್ ಇಯರ್ ಮಾಡಿರಲಿಲ್ಲ ಎಕ್ಸಿಬಿಷನ್. ಸೊ ಈಗ ವಿ ಕೇಮ್ ಟು ಮೈಸೂರು ಎಕ್ಸಿಬಿಷನ್. ಬಿಸಿಲಿದೆ ಸಿಕ್ಕಾಬಟ್ಟೆ. ವ್ಲಾಗ್ ಮಾಡ್ತಾ ಮಾಸ್ಕ್ ಹಾಕೋದೇ ಮರ್ತ್ಬಿಟ್ಟಿದ್ದೀನಿ, ಕಾರ್ ಹತ್ರ ಇಟ್ಟಿದ್ದೀನಿ. ಸೊ ಓ ಗಾಶ್,
ಮಾಸ್ಕ್ ಮರ್ತ್ಕೊಂಡು ಬಂದು ಪುನಃ ವಾಪಸ್ ಬಂದು ಕಾರಲ್ಲಿ ತೊಗೊಬಂದಿದ್ದಾಯಿತು. ಸೊ ಯಾ ಲೆಟ್ಸ್ ಗೋ ಟು ಮೈಸೂರು ಎಕ್ಸಿಬಿಷನ್. ಟಿಕೆಟ್ ತಗೊಂಡ್ರ? ತಗೊಂಡೆ ನೋಡಿದೆ. ಕೊಡ್ರಿಲಿ. ಸೊ ಟಿಕೆಟ್ ಪರ್ ಪರ್ಸನ್ 30 rupees. ಸೊ ಎಕ್ಸಿಬಿಷನ್ ಒಳಗಡೆ ಮಾಸ್ಕ್ ಕಂಪಲ್ಸರಿ. ಸೊ ಮಾಸ್ಕ್ ಹಾಕ್ಕೊಂಡು ಹೋಗಬೇಕು. ಸೊ ಈ ಒಂದು ಎಕ್ಸಿಬಿಷನ್ ಲಾಸ್ಟ್ ವೀಕ್ ಓಪನ್ ಆಗಿತ್ತು. ಸೊ ಲಾಸ್ಟ್ ವೀಕಿಂದ January 31st ತನಕ ಈ ಒಂದು ಎಕ್ಸಿಬಿಷನ್ ಓಪನ್ ಆಗಿರುತ್ತೆ. ಸೊ ಇನ್ ಕೇಸ್ ನೀವು ವಿಸಿಟ್ ಮಾಡಬೇಕು ಅಂತಂದರೆ ಆ ಒಂದು ಪೀರಿಯಡಲ್ಲಿ ನೀವು ವಿಸಿಟ್ ಮಾಡ್ಬೋದು. ಸೊ ಸುಮಾರು ಸ್ಟಾಲ್ಸ್ಗಳು ಹಾಕಿದ್ದಾರೆ. ಸೊ ಇದು ಎಂಟ್ರಿಯಲ್ಲಿ ಐಫಿಲ್ ಟವರ್, ಪ್ಯಾರಿಸ್ದು ಐಫಿಲ್ ಟವರ್ ಥರ ಮಾಡಿ ನಿಲ್ಲಿಸಿದ್ರು. ಸೊ ವ್ಯೂ ನೋಡ್ಬೋದು, ಇಟ್ಸ್ ಅಮೇಝಿಂಗ್. ಹಿಂದೆಗಡೆ ಚಾಮುಂಡಿ ಬೆಟ್ಟ ಕಾಣಿಸುತ್ತೆ. ಸೊ ಪ್ಲೇಸ್ ವ್ಯೂ ಚೆನ್ನಾಗಿದೆ. ಸೊ ಸ್ಟಾಲ್ಸ್ಗಳು ಅಷ್ಟೇ, ಲೈಕ್ ನಿಮಗೆ ಫ್ಯಾನ್ಸಿ ಆಕ್ಸೆಸರೀಸ್ ಆಗಿರ್ಬೋದು ಅಥವಾ ಮನೆಗೆ ಬೇಕಾಗಿರೋ ಸಾಮಾನುಗಳಾಗಿರ್ಬೋದು, ಬಟ್ಟೆಗಳಾಗಿರ್ಬೋದು. ಸೊ ಈ ರೀತಿಯಾದಂತಹ ಡಿಫ್ರೆಂಟ್ ಸ್ಟಾಲ್ಸ್ಗಳು ಇತ್ತು. ಸೊ ಇನಿಷಿಯಲ್ ಒಂದಷ್ಟು ಸ್ಟಾಲ್ಸ್ಗೆ ವಿಸಿಟ್ ಮಾಡಲಿಲ್ಲ, ಬಟ್ಟೆಗಳು ಮತ್ತು ಆಕ್ಸೆಸರೀಸ್ ಎಲ್ಲ ಇತ್ತಲ್ಲ ಅದು. ಸೊ ಇಲ್ಲೂ ಜನ ಇದ್ದರು, ಯಾಕಂದರೆ ನಾವು ಇಲ್ಲಿಗೆ ರೀಚ್ ಆದಾಗ ಇಟ್ ವಾಸ್ ಅರೌಂಡ್ 4:30 ಆಗಿತ್ತು. ಸೊ ಇಲ್ಲಿ ಇದು ಪಾಟ್ಗಳ ಅಂಗಡಿ ಚೆನ್ನಾಗಿತ್ತು. 150 rupees ಏನೇ ಪಾಟ್ ತೊಗೊಂಡ್ರು ಅಲ್ಲಿ ಇರೋ ಪಾಟ್ 150 rupees. ಸೊ ನಾವು ಒಂದು ತೊಗೊಂಡ್ವಿ. ಸೊ ಒಂದು ಪ್ರೋ ಟಿಪ್, ಲೈಕ್ ನೀವು ಈ ಥರದ್ದೆಲ್ಲ ಎಕ್ಸಿಬಿಷನ್ಗೆಲ್ಲ ಹೋಗ್ತಾ ಇದ್ದೀರಾ ಅಂತಂದರೆ ನಿಮ್ಮದೇ ಆದ ಒಂದು ಹ್ಯಾಂಡ್ ಬ್ಯಾಗ್ನ ಕ್ಯಾರಿ ಮಾಡ್ಕೊಳ್ಳೋದು ಉತ್ತಮ. ಯಾಕೆಂದರೆ ನೀವು ಏನೇ ಸ್ಟಫ್ ತೊಗೊಂಡ್ರು ಒಂದು ಬ್ಯಾಗ್ ಒಳಗಡೆ ನೀವು ಡಂಪ್ ಮಾಡ್ಕೋಬೋದು. ಸೊ ಇದು ಬಂದು ಒಂಥರ ಸ್ವೆಟರ್ ಅಂಗಡಿಗಳ ಥರ ಇತ್ತು. ಸೊ ಹಲವಾರು ಸ್ಟಾಲ್ಸ್ಗಳು, ಆಟ ಸಾಮಾನು, ಮಕ್ಳಿಗೆ ಆಟ ಸಾಮಾನು, ಉಪ್ಪಿನಕಾಯಿ ಅಂಗಡಿ, ಸುಮಾರು ಸ್ಟಾಲ್. ಕಾಲು ನೋಯ್ತಾಯ್ತಾ? 370. ನನ್ನ ತಂಗಿಗೆ ಮತ್ತು ಡ್ಯಾಡಿಗೆ ಆಲ್ರೆಡಿ ಕಾಲು ನೋವು ಬಂದಿತ್ತು. ಸೊ ನನಗೂ ಆಲ್ಮೋಸ್ಟ್ ಕಾಲು ನೋವು ಸ್ಟಾರ್ಟ್ ಆಗ್ತಾಯಿತ್ತು. ಸೊ ಹಾಗಾಗಿ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಳ್ತಾ ಇದ್ವಿ. ಸೊ ನೆಕ್ಸ್ಟ್ ಪುನಃ ಸ್ಟಾರ್ಟ್ ಆಯಿತು ಬ್ಯಾಗ್ಗಳ ಅಂಗಡಿ, ಅದು ಇದು ನೋಡೋದು. ಸೊ ಅಷ್ಟೊಂದೇನು ತೊಗೊಳ್ಳಿಲ್ಲ ಈ ಸಲ ಐಟಮ್ಸ್ಗಳು. ಜಸ್ಟ್ ಒಂಥರ ವಿಂಡೋ ಶಾಪಿಂಗ್ ಥರ ಮಾಡಿಕೊಂಡು ಕೆಲವೊಂದಷ್ಟು ಐಟಮ್ಸ್ ಅಷ್ಟೇ ತೊಗೊಂಡಿದ್ದು. ನಂದು ಆಲ್ರೆಡಿ ಅರ್ಧ ಡೋಸ್ ಆಫ್ ಆಗೋಗಿತ್ತು ಕಾಲು ನೋವು, ಮತ್ತು ಬ್ಯಾಗ್ ಬೇರೆ ಹಾಕ್ಕೊಂಡಿದ್ದು ಪೇಯ್ನ್ ಆಗ್ತಿತ್ತು. ಸೊ ಈ ರೀತಿ ಮುಂದೆಗಡೆ ಅದನ್ನು ಬ್ಯಾಗ್ನ ವೇರ್ ಮಾಡಿದ್ದೆ. ಸೊ ನಾನು ಡ್ಯಾಡಿ ಜಸ್ಟ್ ವಿಂಡೋ ಶಾಪಿಂಗ್ ಮಾಡ್ತಾಯಿದ್ವಿ. ಅಮ್ಮ ಮತ್ತು ನನ್ನ ತಂಗಿ ಒಳಗಡೆ ಹೋಗಿ ಒಂದ್ಸಲ ಚೆಕ್ ಮಾಡ್ತಾಯಿದ್ರು. ಸೊ ನನಗೇನು ಅಷ್ಟೊಂದು ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ. ಸೊ ಸಂಜೆ ಆಯ್ತಿದ್ದಂಗೆ ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು. ಬ್ಯಾಕ್ ಡ್ರಾಪಲ್ಲಿ ಚಾಮುಂಡಿ ಬೆಟ್ಟ, ಆಮೇಲೆ ಒಂಥರ ಚಿಲ್ಡ್ ವೆದರ್ ಚೆನ್ನಾಗಿತ್ತು ವೆದರ್ ವೈಸ್. ಸೊ ಸುಮಾರು ಬಟ್ಟೆ ಅಂಗಡಿಗಳು, ಫ್ಯಾನ್ಸಿ ಸ್ಟಾಲ್ಗಳು, ಸೊ ಈ ಥರದ್ದೆಲ್ಲ ಇತ್ತು. ಸೊ ಡೆಫಿನೆಟಾಗಿ ಒಂದು ಮೈಂಡ್ ಚೇಂಜ್ ಲೈಕ್ ನಿಮ್ಗೇನಾದರೂ ಬೋರ್ ಅಂತ ಅನಿಸಿದ್ರೆ ಸೊ ಇಲ್ಲಿ ಒಂಥರ ಶಾಪಿಂಗ್ ಮಾಡ್ಕೊಂಡು ಬರೋಕ್ಕೆ ಒಂದು ಒಳ್ಳೆ ಸ್ಪಾಟ್ ಅಂತಲೇ ಹೇಳ್ಬೋದು ಈ ಒಂದು ಮೈಸೂರು ಎಕ್ಸಿಬಿಷನ್. ಸೊ ಇದೆಲ್ಲ ಫುಡ್ ಸ್ಟಾಲ್, ಅದೆಲ್ಲ ಬಟ್ಟೆ ಅದು ಇದು ಆದಮೇಲೆ ನಿಮಗೆ ಫ್ರಂಟ್ ಹೋಗ್ತಿದ್ರೆ ಇಲ್ಲಿ ಫುಡ್ ಸ್ಟಾಲ್ಗಳು, ಮೈಸೂರು ಮಸಾಲೆ ದೋಸೆ ಆಗಿರ್ಬೋದು ಅಥವಾ ಕಾರ್ನ್, ಸೋಡಾ, ಬಜ್ಜಿ ಬೋಂಡ, ಮತ್ತು ದೊಡ್ಡ ಹಪ್ಪಳ ಬರುತ್ತಲ್ಲ ಅದ್ರದ್ದು ತುಂಬ ಇತ್ತು. ಲೈಕ್ ಅಂದರೆ ಪ್ರೈಸ್ ವೈಸ್ ನಿಮಗೆ ಒಂದು 10-15 rupees ಜಾಸ್ತಿನೇ ಇರುತ್ತೆ, ಕಡಿಮೆ ಅಂತೂ ಇಲ್ಲ. ಯಾಕೆ ಅಂದರೆ ಒಂದು ಐಸ್ ಕ್ರೀಮ್ ತೊಗೊಂಡ್ವಿ ನಾವು, ಅಲ್ಲಿ MRP ಬಂದು 30 rupees ಇತ್ತು, ಬಟ್ ದೇ ಟುಕ್ 35 rupees. ಸೊ ಒಂದು 5-10 rupees ಜಾಸ್ತಿ ಇದ್ದೇ ಇರುತ್ತೆ. ಸೊ ಫುಡ್ ಸ್ಟಾಲ್ ಆಗಿದ್ದ ನಂತರ ನಿಮಗೆ ಫನ್ ಆ್ಯಕ್ಟಿವಿಟೀಸ್, ಗೇಮ್ಸ್ ಎಲ್ಲ ಇರುತ್ತೆ. ಸೊ ನಾವು ಗೇಮ್ಸು ಅದು ಇದು ಏನೂ ಆಡೋಕ್ಕೆ ಹೋಗಲಿಲ್ಲ. ಸೊ ದ್ಯಾಟ್ ವಾಸ್ ಎಕ್ಸಿಬಿಷನ್ ಅಷ್ಟೇ. ಸೊ ಈ ಸಲ ಎಕ್ಸಿಬಿಷನಲ್ಲಿ ಸ್ವಲ್ಪ ಕಡಿಮೆ ಸ್ಟಾಲ್ಗಳೇ ಇತ್ತು ಕಂಪೇರ್ ಟು ಲಾಸ್ಟ್ ಟೈಮ್. ಆಮೇಲೆ ಗೌರ್ಮೆಂಟ್ ಕಡೆಯಿಂದ ಕೆಲವೊಂದಷ್ಟು ಸ್ಟಾಲ್ಸ್ಗಳು ಹಾಕ್ತಾಯಿದ್ರು. ಸೊ ಆ ಥರ ಸ್ಟಾಲ್ಸ್ಗಳು ಏನೂ ಹಾಕಿರಲಿಲ್ಲ ಈ ಸಲ.
So yeah, finally it was time to say goodbye to Mysore exhibition and Mysore. ಒಂದು ಸಂಡೇನ ವೆಲ್ ಸ್ಪೆಂಡ್ ಮಾಡಿದ್ವಿ ಅಂತ ಹೇಳ್ಬೋದು. ಸೊ ಎಕ್ಸಿಬಿಷನ್, ಫೋರಮ್ ಮಾಲ್ ಮತ್ತು ಪೂಜಾರೀಸ್ ಫಿಶ್ ಲ್ಯಾಂಡ್ ನೋಡಿಕೊಂಡು ಬ್ಯಾಕ್ ಟು ಮಂಡ್ಯ. ಸೊ ಯಾ ಫೈನಲಿ ಈ ಒಂದು ಪ್ಯಾರಿಸ್ ಟವರ್ ಎಲ್ಲ ನೋಡಿಕೊಂಡು ವಿ ಕೇಮ್ ಔಟ್. ಸೊ ಈ ಸಲ ಎಕ್ಸಿಬಿಷನ್ ಇಟ್ ವಾಸ್ ಓಕೆ ಕಂಪೇರ್ಡ್ ಟು ದ ಪ್ರೀವಿಯಸ್ ಎಕ್ಸಿಬಿಷನ್ಸ್. ಅಂಗಡಿಗಳ ಸಂಖ್ಯೆ ಕಡಿಮೆ ಇದೆ. ಸೊ ಯಾ ಇಟ್ ವಾಸ್ ಓಕೆ ಬಟ್ ನಾಟ್ ಲೈಕ್ ಬೆಸ್ಟ್ ಆ್ಯಸ್ ಲೈಕ್ ಪ್ರೀವಿಯಸ್ ಟೈಮ್ಸ್. ಬಟ್ ಓಡಾಡಿ ಕಾಲು ನೋವು ಬಂದಿದೆ.